ಎಸ್ಪೆಷಲಿ ದ ಸೈಕಲಾಜಿಕಲ್ ಚೇಂಜಸ್ಸು ಮತ್ತು ಲೈಫ್ ಸ್ಟೈಲು ಚೇಂಜ್ ಆಗಿದೆ. ಲೇಡೀಸು ವಿ ಆರ್ ಇನ್ವಾಲ್ವಿಂಗ್ ದ ಮೊಬೈಲ್. ನಾವು ಮಕ್ಕಳನ್ನ ನೋಡ್ಕೊಂಡು ಟೈಮಿಂದಲೇ ಏನು ಮಾಡ್ತಾ ಇದ್ವಿ, ಆ ಮಕ್ಕಳನ್ನ ಟ್ಯೂಷನ್ ಕಳಿಸ್ತಾ ಇದ್ವಿ. ದೇ ಕಮ್ ಬ್ಯಾಕ್ ಅಟ್ 8 o'clock. 8 ಗಂಟೆಗೆ ಬರ್ತಾರೆ. 8 ಗಂಟೆಗೆ ಬಂದ ತಕ್ಷಣ ಸ್ಕೂಲಿನ ಹೋಮ್ವರ್ಕ್ ಇರುತ್ತೆ. ಹೀಗೆ ಅವರು ನಿಯರ್ಲಿ 20 ಇಯರ್ಸ್ ಅಂದರೆ 21 ಇಯರ್ಸ್ 22 ಇಯರ್ಸ್ ಅವ್ರಿಗೆ ಹೋಲ್ ಡಿಗ್ರಿ ಹಾಕೊಳ್ಳೋ ತನಕ ನಾವು ಮಕ್ಕಳು ಅವ್ರ ಇಂಟ್ರೆಸ್ಟಿಂಗ್ ಅಟ್ಮಾಸ್ಫಿಯರ್ ಅಲ್ಲಿ ಯಾರೂ ಇಲ್ಲ. ಇವತ್ತಿನ ದಿವಸ ಸಣ್ಣ ಮಕ್ಕಳು ನೋಡ್ತಾರೆ, ಆಪರ್ಚುನಿಟಿ ಕೊಡೋದಕ್ಕೆ ಅವರೇ ಕೊರಿಯೋಗ್ರಾಫ್ ಮಾಡಿಕೊಂಡು ಆ ವೆಲ್ಕಮ್ ಡ್ಯಾನ್ಸ್ ಮಾಡಿದ್ದಾರೆ. ಸೊ ಪ್ರತಿ ಒಂದು ಮಗುವಿನಲ್ಲಿ ಹಿಡನ್ ಟ್ಯಾಲೆಂಟ್ ಇರುತ್ತೆ. ನಾವು ಪೇರೆಂಟ್ಸದು ಒಂದು ಇಂಪಾರ್ಟೆಂಟ್ ಏನಂದರೆ ಅವ್ರ ಬಿಹೇವಿಯರ್ನ ಸ್ಟಡಿ ಮಾಡಿ ಅವ್ರಿಗೆ ವಾಟ್ ಎವರ್ ದೇ ನೀಡ್ ಅಪಾರ್ಟ್ ಫ್ರಮ್ ದ ಸ್ಟಡೀಸ್, ರೆಗ್ಯುಲರ್ ಸ್ಟಡೀಸು ತುಂಬ ಅವರಿಗೆ ಓವರ್ ಪ್ರೆಷರ್ ಹಾಕೋದ್ರಿಂದ ಏನೂ ಯೂಸ್ ಇಲ್ಲ. ಆ ಮಕ್ಕಳಿಗೆ ಒಂದು ಸಣ್ಣ ಅವ್ರ ಸ್ಪೇಸಿಂಗ್ ಇರಬೇಕು. ನಮ್ಮ ಲೇಡೀಸು ನಾವು ಪರ್ಸನಲ್ ಸ್ಪೇಸ್ ಬೇಕಂತೀವಲ್ಲ, ಸೇಮ್ ಮಕ್ಕಳಿಗೂ ಅದೇ ಇರಬೇಕು. ಸಂತೋಷವಾಗಿ ಸಾಯಂಕಾಲ ಟೈಮಲ್ಲಿ ಮಕ್ಕಳು ಈಗ ಸ್ಪೋರ್ಟ್ಸ್ ಆರ್ ಫೈನ್ ಆರ್ಟ್ಸ್ ಇನ್ವಾಲ್ವ್ ಆಗೋವಂಗೆ ಮಾಡಿ ಮಕ್ಕಳಲ್ಲೇ ಓವರ್ ಆಲ್ ಡೆವಲಪ್ಮೆಂಟ್ ನೋಡ್ತೀರಾ. ಸ್ಪೋರ್ಟಿವ್ ಆಗಿರ್ತಾರೆ ಮಕ್ಕಳು. ದೇ ನೋ ಹೌ ಟು ಫೇಸ್ ದ ಚಾಲೆಂಜಸ್ ಇನ್ ದ ಲೈಫ್. ಇಲ್ಲಾಂದರೆ ಮೊನಾಟನಿ ಬಿಕಮ್ ಮೆಂಟಲಿ ವೀಕ್ ಆಗ್ತಾರೆ, ಫಿಸಿಕಲಿ ವೀಕ್ ಆಗ್ತಾರೆ. ಸೊ ದೇ ಕಾಂಟ್ ಫೇಸ್ ದ ಫ್ಯೂಚರ್. ಸೊ ನೀವು ಮಕ್ಕಳಷ್ಟು ಕಳಿಸಿದ್ರ ಮತ್ತು ನನ್ನ ರಿಕ್ವೆಸ್ಟನ್ನ ಆಕ್ಸೆಪ್ಟ್ ಮಾಡಿ ನೀವು ಪ್ರೋಗ್ರಾಮ್ ನೋಡೋಕ್ಕೆ ಬಂದಿದ್ರ, ಅದಕ್ಕೂ ಅನಂತ ಧನ್ಯವಾದ. ಮಕ್ಕಳಿಗೂ ಥ್ಯಾಂಕ್ ಯು. ಪಾಪ ಅವ್ರಿಗೆ ಡಿಡ್ ಯು ಫೀಲ್ ಇಂಟ್ರೆಸ್ಟೆಡ್ ಆನ್ ದ ಬೋರ್ಡ್? ವೆರಿ ಗುಡ್. ನೆಕ್ಸ್ಟ್ ಟೈಮ್ ಪ್ರತಿ ಇಯರು ಏಪ್ರಿಲ್ ಮಂತಲ್ಲಿ ಮಾಡ್ತೀವಿ. ಬಿಕಾಸ್ ಆಫ್ ದಿಸ್ ಎಕ್ಸಾಮಿನೇಷನ್ ಕನ್ಫ್ಯೂಷನ್ 5th 8th 9th ಮಕ್ಕಳಿಂದ ನಮಗೆ ಎಕ್ಸಾಮಿನೇಷನ್ ಯಾವಾಗಿರುತ್ತೆ ಇಲ್ಲ ಅನ್ನೋದು ಒಂದು ನಮಗೆ ಇದಾಯಿತು. ಸೊ ವಿ ಸ್ಟಾರ್ಟೆಡ್ ದಟ್ ಇನ್ ದ March 25th. ಆಮೇಲಿಂದ ನಮಗೆ ಇವಾಗ ಏನಾಗಿದೆ ಅಂದರೆ ಬಟ್ ಎನಿವೇ ನಿಯರ್ಲಿ 800 ಸ್ಟೂಡೆಂಟ್ಸ್ ಎನ್ರೋಲ್ಡ್. ಬಟ್ ಅವ್ರಿಗೂ ಮಕ್ಕಳ ಸಪೋರ್ಟ್ ಬೇಕಾಗುತ್ತೆ. ಮಕ್ಕಳಿಗೆ ನೀವು ಸಪೋರ್ಟ್ ಮಾಡಬೇಕಾಗುತ್ತೆ. ಇವತ್ತಿನ ದಿವಸ ಬರಬೇಕಿತ್ತು ಸುಮಾರು ಜನ, ಸಂಡೇ ಊರುಗಳಿಗೆ ಹೋಗಿದ್ದಾರೆ. ಬಟ್ ಎನ್ರೋಲ್ಡ್ ಸ್ಟೂಡೆಂಟ್ ಇಸ್ 800 ಇನ್ 3 camps. 3 camps-ಇಂದ 800 ಜನ ಎನ್ರೋಲ್ ಆಗಿದ್ದಾರೆ. ಪ್ರತಿ ಒಬ್ಬರಿಗೂ ನಮ್ಮ ಟೀಚರ್ಸ್ ಒಬ್ಬರ ಮಕ್ಕಳಲ್ಲಿ ನೋಡಿದ್ರೆ ಒಂದು ಎಷ್ಟು ಎನರ್ಜೆಟಿಕ್ ಇದು. ಅವ್ರಿಗೆ ನಾಟ್ ಫೆಡ್ ಅಪ್ ವಿತ್ ಮಿಸ್ಚೀಫ್ ಆಫ್ ದ ಚಿಲ್ಡ್ರನ್. ಅವರು ಎಷ್ಟೇ ಗಲಾಟೆ ಮಾಡಿದ್ರು ಒಂದು ದಿವಸ ಬೇಜಾರು ಮಾಡ್ಕೊಂಡಿಲ್ಲ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದ ಟೀಚರ್ಸ್ ಆಲ್ಸೋ, ಸ್ಟಾಫ್ ಮತ್ತು ಆ್ಯಂಡ್ ಆಲ್ಸೋ ಥ್ಯಾಂಕ್ಫುಲ್ ಟು ದ ಪೇರೆಂಟ್ಸ್. ನೀವು ಇವಾಗ ಪೇರೆಂಟ್ಸ್ಗೆ ನಾನು ಹೇಳ್ತಾ ಇದ್ದೀನಿ, ತುಂಬ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಫ್ರೀ ಆದ ತಕ್ಷಣ ಏನೂ ಹೇಳ್ಕೊಡಲ್ಲ ಅಂತ. ಈ ಸ್ಟೇಜ್ ಶೋ ಮಾಡ್ತಾ ಇದ್ದ ಕಾರಣನೇ ಯು ಕಮ್ ಟು ನೋ ಅಂದರೆ 12 ದಿವಸದಲ್ಲಿ ಮಕ್ಕಳು ಕಲಿತಾರೆ ಅನ್ನೋದೊಂದು, ವಾಲಂಟ್ರಿಯಾಗಿ ಇಷ್ಟು ಜನ ಟೀಚರ್ಸು ನಮ್ಮ ಜೊತೆ ಇದ್ದಾರೆ ಅನ್ನೋದು